ನೀವು ಸುದ್ದಿ ಮಾಡುವ ಪತ್ರಕರ್ತರ ಮೇಲೆ ಎಫ್ಐಆರ್ ಅಲ್ಲ, ನೀವು ಏನು ಮಾಡಿದ್ರು ಕೂಡ ನಿಮ್ಮ ಭ್ರಷ್ಟಾಚಾರವನ್ನ ಹೊರ ಹಾಕುವಲ್ಲಿ ಪತ್ರಕರ್ತರು ಸದಾಕಾಲ ನಿರಂತರವಾಗಿ ತಮ್ಮ ಕಾರ್ಯದಲ್ಲಿ ತೊಡಗುತ್ತಾರೆ. ಕಾರಣ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಏನಾದರೂ ಹಣಬಲದಿಂದ ನಾವು ಇವರನ್ನ ಮಣಿಸ್ತೀವಿ ಅನ್ನುವಂತ ಮಾತು ಮತ್ತು ಆ ಭ್ರಮೆಯಲ್ಲಿದ್ರೆ ಅದನ್ನ ತೆಗೆದುಹಾಕಬೇಕು. ಕಾರಣ ಏನಪ್ಪಾ ಅಂದ್ರೆ, ಈ ಒಂದು ಬೇಲೂರು ಮುಖ್ಯ ರಸ್ತೆ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯ ಪ್ರಧಾನ ಸಂಪಾದಕರಾದ ಮಲ್ಲಿಕಾರ್ಜುನ್ ಪಗಡೆ ಅವರು ಒಂದು ವರದಿಯನ್ನ ಮಾಡ್ತಾರೆ. ಈ ವರದಿ ಏನಿರ್ತದೆ ಅಂದ್ರೆ, ಅಲ್ಲಿ ಕಳಪೆ ಮಟ್ಟದ ಡಾಂಬರೀಕರಣ ಮತ್ತು ಕಳಪೆ ಮಟ್ಟದ ರಸ್ತೆ ಇದೆ ಅಂತ ಹೇಳಿ ಒಂದು ಬಲವಾದ ಒಂದು ಸುದ್ದಿಯನ್ನ ಮಾಡ್ತಾರೆ. ಇದಕ್ಕೆ ಸಾರ್ವಜನಿಕರು ಕೂಡ ಮೆಚ್ಚುಗೆಯನ್ನು ನೀಡ್ತಾರೆ. ಅಂದ್ರೆ ಭ್ರಷ್ಟಾಚಾರದ ವಿರುದ್ಧ ಸರಿಯಾದ ರೀತಿಯಲ್ಲಿ ವರದಿಯನ್ನ ಪ್ರಸಾರ ಮಾಡಿದ್ದೀರಿ ಅಂತ ಹೇಳಿ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಸಾಕಷ್ಟು ಚರ್ಚೆಗೆ ಒಳಗಾಗ್ತದೆ. ಆದ್ರೆ ಅಲ್ಲಿರುವಂತಹ ಅಧಿಕಾರಿಗಳು ಅಲ್ಲಿರುವಂತಹ ಗುತ್ತಿಗೆದಾರನಿಂದಲೇ ಎಫ್ಐಆರ್ ಮಾಡಿಸ್ತಾರೆ. ಅಂದ್ರೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಮಾಡಿಸ್ತಾರೆ. ಅಂದ್ರೆ ನೀವು ಏನು ಭ್ರಷ್ಟಾಚಾರ ಮಾಡಿದ್ದೀರಿ ಅಂತನೂ ತೋರಿಸಬಾರ್ದಾ? ಮತ್ತೆ ಅಲ್ಲಿ ಏನು ಕಳಪೆ, ಅರೆ ನೀವು ಕರೆಕ್ಟ್ ಇದ್ರೆ, ನೀವು ಸರಿಯಾದ ರೀತಿಯಲ್ಲಿ ನೀವು ರಸ್ತೆ ಮಾಡಿದ್ದೇ ಆದಲ್ಲಿ ನೀವು ಯಾಕೆ ಭಯ ಪಡಬೇಕು? ಸುಳ್ಳು ಸುದ್ದಿ ಅಂತ ಹೇಳಿ ಎಫ್ಐಆರ್ ಮಾಡಿಸ್ತಿರಲ್ಲ, ಇಂತಹ ಸುಳ್ಳು ಪ್ರಕರಣಗಳಿಗೆ ನಾವು ಪತ್ರಕರ್ತರು ಯಾವುದೇ ರೀತಿಯಲ್ಲಿ ಎದೆಗುಂದೋದಿಲ್ಲ. ಯಾಕಂದ್ರೆ ನೀವು ಹಣಬಲದಿಂದ ನಮ್ಮನ್ನ ಮತ್ತು ನಿಮ್ಮ ಅಧಿಕಾರ ಬಲದಿಂದ ನೀವು ಏನಾದ್ರೂ ಮಣಿಸ್ತೀರಿ ಅಂದ್ರೆ ಸಾಧ್ಯ. ಯಾಕಂದ್ರೆ ಪತ್ರಕರ್ತನ ಬಳಿ ಇರೋದು ಈ ಜಗತ್ತನ್ನೇ ಆಳುವಂತಹ ಒಂದು ಪೆನ್ ಅನ್ನೋದನ್ನ ಮರಿಬೇಡಿ. ಎಂತ ಭ್ರಷ್ಟ ಅಧಿಕಾರಿಗಳನ್ನ ಹೊರ ಹಾಕಬೇಕು ಅನ್ನೋದು ಕೂಡ ಈ ಪೆನ್ನಿಗಿರುವಂತ ಖಡ್ಗಕ್ಕಿಂತ ಪೆನ್ನು ಲೇಸುವಂತ ಹಿರಿಯರು ಸುಮ್ಮನೆ ಹೇಳಿಲ್ಲ. ಈ ಒಂದು ಅರ್ಥ ಇವಾಗ ನಿಮ್ಗೂ ಕೂಡ ಗೊತ್ತಾಗುತ್ತೆ. ಅದು ಏನಾದ್ರೂ ಸುಳ್ಳು ಪ್ರಕರಣಗಳು ಇದೇ ರೀತಿ ನೀವು ಮುಂದುವರಿಸಿ ನೀವೆಲ್ಲಾದ್ರೂ ಪತ್ರಕರ್ತರನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತೀನಿ ಅಂದ್ರೆ ಇದು ಸಾಧ್ಯ ಆಗುದಿಲ್ಲ. ಮಲ್ಲಿಕಾರ್ಜುನ್ ಪಗಡೆ ಅವರು ಒಬ್ಬರೇ ಅಲ್ಲ, ಅವ್ರ ಜೊತೆ ನಾವು ಕೂಡ ಪತ್ರಕರ್ತರು ಇದೇವೆ ಅನ್ನೋದು ಒಂದು ಸಲಹೆಯನ್ನ ನೀಡ್ತೀನಿ ಮತ್ತು ಒಂದು ಸೂಚನೆಗಳು ಕೂಡ ನೀಡ್ತೀನಿ.